ಕೊಪ್ಪಳದಲ್ಲಿ ನಡೀತಕ್ಕಂಥ ಈ ಒಂದು ಬೃಹತ್ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಹಜರತ್ ಸೈಯದ್ ಹೈದರ್ ಅಲಿ ಅಲ್ಲಾ ಸಬೀರ್ ಖಾದ್ರಿ ಗುರುಗಳು, ಖ್ವಾಜಾದಾಮ್ ಶ್ರೀನಗರ್ ಹಜರತ್ ಸೈಯದ್ ಅಲಿ ಅಲ್ಲಾ ಖಾದ್ರಿ ದರ್ಗಾ, ನೀಲಗಂಗಾ ಶರೀಫ್ ಮಹಾರಾಷ್ಟ್ರ ಮತ್ತು ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಹಜರತ್ ಅಲಿ ಅಲ್ ಹುಸೈನ್ ಸಾಹೇಬ್ ಕಿಬ್ಲಾ, ಪರಮ ಪೂಜ್ಯ ಗುರುಗಳು ಆಗಿರ್ತಕ್ಕಂಥ ಶ್ರೀ ಶ್ರೀ ದೊಡ್ಡಪ್ಪ ಅಪ್ಪಾಜಿ ಅವರು, ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನ ಮಠ ಕಲಬುರಗಿ, ಪರಮ ಪೂಜ್ಯರು ಶ್ರೀ ಶ್ರೀ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು, ಪರಮ ಪೂಜ್ಯರಾಗಿರ್ತಕ್ಕಂಥ ಮನಿಶ್ರೀ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಹಾಗೂ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗೆಳೆಯ ಸಲೀಂ ಅಹಮದ್ ಅವರೇ, ಶಿವರಾಜ್ ತಂಗಡಿಗಿ ಅವರೇ, ರಹೀಂ ಖಾನ್ ಸಾಹೇಬ್ರೆ, ರಾಜಶೇಖರ್ ಇಟ್ನಾಳ್ರವರೇ, ರಾಘವೇಂದ್ರ ಇಟ್ನಾಳ್ರವರೇ, GS ಪಾಟೀಲ್ ರವರೇ, ಮೊಹಮ್ಮದ್ ಅಜರುದ್ದೀನ್ ರವರೇ, ಸ್ನೇಹಿತ ಹಾಗೂ ಮಾಜಿ ಸಂಸದರಾದ ಮೌಲಾನಾ ಉಬೇದುಲ್ಲಾ ಅಜ್ಮೀರ್ ಅವರೇ, ಶ್ರೀನಾಥ್ ರವರೇ, ಇಕ್ಬಾಲ್ ಅನ್ಸಾರಿ ಅವರೇ, ಬಸವರಾಜ್ ಹಿಟ್ನಾಳ್ರವರೇ, ಸಂಗಣ್ಣ ಕರಡಿ ಅವರೇ ಹಾಗೂ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೇ ಹಾಗೂ ಮಾಧ್ಯಮದ ಮಿತ್ರರೇ, ಈಗಾಗಲೇ ಬಹಳ ಸಮಯದಿಂದ ತಾವೆಲ್ಲರೂ ಸಹ ಎಲ್ಲ ಧರ್ಮಗುರುಗಳು ಮತ್ತು ರಾಜಕಾರಣಿಗಳ ಭಾಷಣವನ್ನು ಕೇಳಿದ್ದೀನಿ. ಬಹಳ ಪ್ರಮುಖವಾಗಿ ಈ ಒಂದು ವಿಶ್ವ ಶಾಂತಿ ಸಮ್ಮೇಳನ ಈ ಒಂದು ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಎಷ್ಟು ಮುಖ್ಯ ಅನ್ನೋದು ತಾವೆಲ್ಲರೂ ಸಹ ತಿಳಿದುಕೊಳ್ಬೇಕಾದ್ರೆ, ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಭವ್ಯ ಭಾರತದಲ್ಲಿ ಸುಮಾರು 7 ಧರ್ಮಗಳು, ದೊಡ್ಡ ದೊಡ್ಡ ಧರ್ಮಗಳಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಅನ್ಯೋನ್ಯವಾಗಿ ಸೌಹಾರ್ದವಾಗಿ ಸಹಬಾಳ್ವೆ ನಡೆಸತಕ್ಕಂಥ ಈ ಒಂದು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗೆ ಎಷ್ಟು ಒತ್ತು ಕೊಡಬೇಕು ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಭಾರತ ದೇಶದಲ್ಲಿ ಶಾಂತಿ ನೆಮ್ಮದಿಯಿಂದ ಯಾಕೆ ಬಾಳಬೇಕು ಅಂತೇಳಿ ಈಗಾಗಲೇ ನಮ್ಮ ನಾಡಗೀತೆಯಲ್ಲಿ ಕುವೆಂಪುರವರು ಹೇಳಿದರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ. ಈ ದೇಶದಲ್ಲಿ ಬಹಳ ದೊಡ್ಡ ಧರ್ಮಗಳು, 7 ಧರ್ಮಗಳು: ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಜೈನ್ ಧರ್ಮ, ಸುರಾಷ್ಟ್ರೀಯನ್ ಧರ್ಮ ಅಂತೇಳಿ 7 ದೊಡ್ಡ ದೊಡ್ಡ ಧರ್ಮಗಳಿರ್ತಕ್ಕಂಥ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಈ ಒಂದು ಭವ್ಯವಾದ ರಾಷ್ಟ್ರ ನಿಮ್ಗೆಲ್ಲೂ ಸಹ ಕಾಣಲಿಕ್ಕೆ ಸಿಗೋದಿಲ್ಲ.